ಅದ್ಯಾರ್ಗ ಅವತ್ತು ಉಳಿಯನ್ನ ಕೊಟ್ಟಿರಲ್ಲ ಒಂದು ಬಂದ್ರ ಮಗ ಅದ್ಯಾರ್ಗ ಇನ್ನೊಂದು ಪಾತ್ರೆ ಬರ್ಬೇಕು ಅಂತಿಲ್ಲ. ಆರ್ಡ್ರ್ ಆಯ್ತಲ್ಲ. ಚಟ್ನಿ ಆಗೋದು ಆಗ್ತದೆ.
ಮಂಜು ಅಂತ, ಒಂದು 25 ವರ್ಷ ಆಗಿ. ಹೌದು, ಇದೇ ಪ್ಲೇಸ್. ಇಲ್ಲ, ನಮಗೂ ಅದೇ ಖುಷಿ ಆಗುತ್ತೆ. ಯಾಕೆಂದ್ರೆ ನಾವು ತುಂಬಾ ಎಲ್ಲ ಚೆನ್ನಾಗಿ ಮಾಡ್ತೀವಿ. ಅದೇ ನಾವು ರೋಡ್ ಸೈಡ್ ಅಲ್ಲಿ ಇದ್ರೆ ಇದಕ್ಕಿಂತ ಜಾಸ್ತಿ ವ್ಯಾಪಾರ ಮಾಡ್ಬೋದು. ಬಟ್ ಈ ಗಲ್ಲಿ ಒಳಗೆ ಮೇಲತ್ತು ಬರ್ತಾರಲ್ಲ, ಕೊಡೋ ಖುಷಿ ಅಲ್ಲಿ ಸಿಗಲ್ಲ ನಮ್ಗೆ. ಹಂಗಾಗಿ ನಮ್ಗೆ ಇನ್ನೂ ಖುಷಿ ಇದೆ. ಅದು ಇನ್ನೂ ಕೆಲಸ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತಾ ಇದೆ. ಬೆಳಿಗ್ಗೆ ತಟ್ಟ ಇಡ್ಲಿ, ರವಾ ಇಡ್ಲಿ, ಪೂರಿ, ಬಾತು, ಚಿತ್ರಾನ್ನ, ಉಪ್ಪಿಟ್ಟು, ಕೇಸರಿ ಬಾತು, ವಡೆ, ಉದ್ದಿನ ವಡೆ, ಮಸಾಲೆ ವಡೆ ಎಲ್ಲ ತರನೂ ಇದೆ. ಮಧ್ಯಾಹ್ನ ಚಪಾತಿ ಊಟ ಇದೆ, ಮೊಸರು ಅನ್ನ ಇದೆ. ಬೆಳಿಗ್ಗೆ 7ರಿಂದ ಸಂಜೆ 5 ಗಂಟೆವರೆಗೂ ಸಿಗುತ್ತೆ. ಮಧ್ಯಾಹ್ನ ಊಟ ಇದೆ, ಚಪಾತಿ ಊಟ ಇದೆ. ಮುದ್ದೆ ಏನಿಲ್ಲ, ನಾವು ಮಾಡ್ತಾ ಇಲ್ಲ ಮೊದ್ಲಿಂದನೂ. ಅದು ಚಪಾತಿನೇ ಮಾಡ್ತಾ ಇದೀವಲ್ಲ, ಅದರಿಂದ ನಾನು ಬೇರೆ ಮುದ್ದೆಗೆ ಹೋಗ್ನಿಲ್ಲ. ರವಾ ಇಡ್ಲಿನೂ ಸಿಗುತ್ತೆ, ಮೊಸರು ಹಾಕಿ ಮಾಡ್ತೀವಿ. ತಟ್ಟ ಇಡ್ಲಿ ಮಾಮೂಲಿ ಅಕ್ಕಿ, ಉದ್ದಿನ ಬೇಳೆ, ಉಣಿ ಹಾಕಿ ಆಡಿಸಿ ಮಾಡ್ತೀವಿ. 2 ತರನೂ ಇರುತ್ತೆ. ಎಲ್ಲ ಫಾಸ್ಟ್ ಮೂವಿಂಗ್ ಇದೆ. ಯಾವುದು ನಾವು ಮಾಡೋದೇ ಸ್ವಲ್ಪ ದೋಸೆ ಐಟಮ್ ಏನು ಮಾಡಲ್ಲ. ಇಡ್ಲಿ, ಪೂರಿ, ಬಾತು ಎಲ್ಲ ಇರೋದ್ರಿಂದ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ. ಎಲ್ಲ ಖಾಲಿ ಆಗುತ್ತೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ. ನಾವೇ ನಿಂತು ಮಾಡ್ತೀವಿ. ರವಾ ಇಡ್ಲಿ ಜಾಸ್ತಿ ಕೆಲವರು ವಯಸ್ಸಾದವರು ಲೈಕ್ ಮಾಡ್ತಾರೆ. ತಟ್ಟೆ ಇಡ್ಲಿನೂ ಲೈಕ್ ಮಾಡ್ತಾರೆ. ಡಬಲ್ ಒಂದು ಸಿಂಗಲ್. ಒಂದು ಬೆಣ್ಣೆ ಒಂದು ಕೊಟ್ಟು. ಇವತ್ತು ಮಾಡ್ತಿದ್ದೆ, ಅವತ್ತು ಹಿಂಗೆ ಸಿಗಾಕ್ತಂದು. ಸಿಂಗಲ್ ನಮ್ಮ ಚಿಕ್ಕಪ್ಪ ಇದ್ರು, ನಮ್ಮ ಭಾವ ಇದ್ರು, ಅವರು ಹತ್ರ ಕೆಲಸ ಮಾಡ್ತಾ ಇದ್ದೆ. ಅದಾದ್ಮೇಲೆ ನಾವು ಇಲ್ಲಿಗೆ ಬಂದು ಕಾಫಿ ಟೀ ಮಾಡ್ಕೊಂಡು ಆಮೇಲೆ ಸ್ವಲ್ಪ ತಿಂಡಿ ಮಾಡ್ಕೊಂಡು ಕೆಳಗಡೆ ಸ್ಟೇರ್ ಕೇಸ್ ಅಲ್ಲಿ ಇದ್ದು, ಕೆಳಗಡೆ ಅಲ್ಲಿಂದ ಮೇಲೆ ಬಂದದ್ದು. ಅದಕ್ಕೂ ನಮ್ಮ ಓನರ್ ಇದ್ದಾರೆ, ಬಿಲ್ಡಿಂಗ್ ಓನರ್, ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಏನೇನ್ ಬೇಕು, ನಾವು ಏನೇನ್ ಮೇಲೆ ಬರಕ್ಕೆ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ನಡೀತಾ ಇದೆ. ನಮ್ಮವ್ರ ಸಪೋರ್ಟ್, ದೇವರ ಆಶೀರ್ವಾದ ಎಲ್ಲ ಇದೆ. ಚೆನ್ನಾಗಿ ನಡೀತಾ ಇದೆ, ಏನೂ ತೊಂದರೆ ಇಲ್ಲ.
ಸಂಡೇ ಮಾತ್ರ ಊಟ ಇರಲ್ಲ, ಟಿಫನ್ ಮಾತ್ರ 12:30 ಕ್ಲೋಸ್ ಮಾಡಿಬಿಡ್ತೀವಿ. ಬೇರೆ ಎಲ್ಲ ದಿನನೂ ಇರುತ್ತೆ, ರಜನೂ ಎಂತೂ ಮಾಡೋಕ್ಕೆ ಹೋಗಲ್ಲ. ಕಾಫಿ ಟೀ ಮಾಡೋದು ಅದೊಂದು 3 ವರ್ಷ ಏನೋ ಮಾಡೋದು. ಆಮೇಲೆ ಮನೆಯಿಂದ ಸ್ವಲ್ಪ ಇಡ್ಲಿ, ತಿಳ್ಸಾರು, ಅನ್ನ ಈ ಥರ ಮಾಡ್ಕೊಂಡು ಸ್ವಲ್ಪ ಕಸ್ಟಮರ್ಗೆಲ್ಲ ಇಷ್ಟ ಆಯಿತು. ಅದರಿಂದ ನಾವು ಇಲ್ಲಿ ಮೇಲ್ಗಡೆ ಒಂದು ಕಟ್ಟಿದ್ದು ಮೊದಲು ಶೀಟ್ ಹಾಕಿ, ಅದಾದ್ಮೇಲೆ ಇನ್ನೂ ಜನ ಜಾಸ್ತಿ ಆದರು. ಈಗ ಈ ಥರ ಎಲ್ಲ ಮಾಡಿದ್ದೀವಿ, ಛತ್ರಿ ಎಲ್ಲ ಹಾಕ್ಸಿ ಎಲ್ಲ ಮಾಡಿದ್ದೀವಿ. ಖುಷಿ ಪಡ್ತಾರೆ, ಇದು ಕೆಳಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತಾರೆ. ತಟ್ಟೆ ಇಡ್ಲಿ ಬೆಲೆ 10 ರೂಪಾಯಿನೇ ಇತ್ತು, ಇವಾಗ 15 ರೂಪಾಯಿ ಆಗಿದೆ. ಅದನ್ನೇನು ಜಾಸ್ತಿ ಮಾಡೋಕ್ಕೋಗಿಲ್ಲ. ಮಿಕ್ತವೆಲ್ಲ ರೇಟು ಜಾಸ್ತಿ ಆಗಿದೆ ಸರ್. ನಾವು ಎಲ್ಲ ಸ್ಟಾರ್ಟಿಂಗ್ ಮಾಡಿದಾಗೆಲ್ಲ 8 ರೂಪಾಯಿಂದ ಸ್ಟಾರ್ಟ್ ಆಗಿದ್ದು. ಬಾತು ವಡೆ ಎಲ್ಲ 2 ರೂಪಾಯಿಂದ ಸ್ಟಾರ್ಟ್ ಆಯಿತು. ಇವತ್ತು ವಡೆ 10 ರೂಪಾಯಿಗೆ ಬಂದಿದೆ, ಬಾತು 40 ರೂಪಾಯಿಗೆ ಬಂದಿದೆ. ಇಡ್ಲಿ ಜಾಸ್ತಿ ಹೋಗೋದ್ರಿಂದ ಅದೇನು ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ ರೈಟ್. ಮನೆಗೆಲ್ಲ ಪಾರ್ಸಲ್ ತೊಗೊಂಡು ಹೋಗ್ತಾ ಇರ್ತಾರೆ, ಇಲ್ಲೂ ಬಂದು ತಿಂತಾ ಇರ್ತಾರೆ, ಎಲ್ಲ 2 ಇಡ್ಲಿ ತಿಂತಾ ಇರ್ತಾರೆ. ಹಂಗಾಗಿ ಇಡ್ಲಿ ಒಂದು ರೈಟು ಏನು ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ. ಕೊಡಿ. ಶ್ರೀ ವಿಘ್ನೇಶ್ವರ ಕ್ಯಾಂಟೀನ್, ಪೇಟೆ ಬೀದಿ, ಫಸ್ಟ್ ಕ್ರಾಸ್, ಮಂಡ್ಯ. ಮಂಜು ಹೋಟೆಲ್ ಅಂದರೂ ಆಗುತ್ತೆ, ಇಲ್ಲ ವಿಘ್ನೇಶ್ವರ ಕ್ಯಾಂಟೀನು ಅಂದರೂ ಆಗುತ್ತೆ, ಮೇಲ್ಗಡೆ ಹೋಟ್ಲು ಅಂದರೂ ಆಗುತ್ತೆ. ಮಂಜು ಹೋಟೆಲ್ ಎಲ್ಲಿ ಅಂತ ಕೇಳಿದ್ರು ಹೇಳ್ತಾರೆ ಸರ್, ಮೇಲ್ಗಡೆ ಹೋಟ್ಲು ಅಂದ್ರೂ ಹೇಳ್ತಾರೆ. ಥ್ಯಾಂಕ್ ಯು ಸರ್.